ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಆಗಸ್ಟ್ 15ನೇ ದಿನವನ್ನು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಡೇ ಎಂದು ಘೋಷಿಸಿದ ಅಮೆರಿಕ ದೇಶದ ಟೆಕ್ಸಾಸ್ ಸಿಟಿ ಆಫ್ ಫ್ರಿಸ್ಕೋ. ಹಿರಿಯೂರಿನ ಮಹಾಮೈತ್ರಿ ಪತ್ರಿಜಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆಯಲಿರುವ ಧ್ಯಾನ ಕಾರ್ಯಾಗಾರ ಮತ್ತು ಹುಣ್ಣಿಮೆ ಧ್ಯಾನ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ನಡೆಯಲಿರುವ ಮೌನ ಧ್ಯಾನ ಕಾರ್ಯಕ್ರಮ. ಕೊಡಗು ಜಿಲ್ಲೆಯಾದ್ಯಂತ ನಡೆಯಲಿರುವ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮದ ಪೂರ್ವ ಸಿದ್ಧತೆ. ಧಾರವಾಡದಲ್ಲಿ ನಡೆಯಲಿರುವ 3 ದಿನಗಳ ಧ್ಯಾನ ಮತ್ತು ಉಚಿತ ಆತ್ಮಜ್ಞಾನ ಶಿಕ್ಷಣ ಶಿಬಿರ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗಾಗಿ ನಡೆದ ಆನಪಾನಸತಿ ಧ್ಯಾನ ಅಭಿಯಾನ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತುಮಕೂರಿನಲ್ಲಿ ನಡೆದ ಧ್ಯಾನ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಕೊಡ್ಲಿವಾಡ ಗ್ರಾಮದಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆದ ಧ್ಯಾನ ಅಭಿಯಾನ. ಈಗ ವಿವರಗಳ ಕಡೆಗೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ನಿಸ್ವಾರ್ಥ ಸೇವೆಯನ್ನು ಅಮೆರಿಕ ದೇಶದ ಟೆಕ್ಸಾಸ್ ಸಿಟಿ ಆಫ್ ಫ್ರಿಸ್ಕೋ ಮೇಯರ್ ಆದ ಜೆಫ್ ಚೇನಿ ಅವರು ಪ್ರಶಂಸಿಸಿದ್ದಾರೆ. ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ಪಿರಮಿಡ್ ಮಾಸ್ಟರುಗಳು ಆನಾಪಾನಸತಿ ಧ್ಯಾನ, ಸಸ್ಯಾಹಾರ, ಪಿರಮಿಡ್ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಾಸ್ತ್ರವನ್ನು ಪ್ರಪಂಚದಾದ್ಯಂತ ಹರಡುತ್ತಾ ಪ್ರಪಂಚ ಶಾಂತಿ ಸ್ಥಾಪನೆಗಾಗಿ ಶ್ರಮಿಸುತ್ತಿರುವುದನ್ನು ನೋಡಿ ಭಾರತೀಯ ಅಮೆರಿಕನ್ ಸಮುದಾಯ ಟೆಕ್ಸಾಸ್ ಸಿಟಿ ಆಫ್ ಫ್ರಿಸ್ಕೋ ಮೇಯರ್ ಆದ ಜೆಫ್ ಚೇನಿ ಅವರು ಪತ್ರಿಜಿಯವರನ್ನು ಮತ್ತು ಪಿರಮಿಡ್ ಮಾಸ್ಟರುಗಳನ್ನು ಪ್ರಶಂಸಿಸಿದ್ದಾರೆ. ಪತ್ರಿಜಿಯವರ ಧ್ಯಾನ, ಜ್ಞಾನ, ಸಸ್ಯಾಹಾರ, ಪಿರಮಿಡ್ ಶಕ್ತಿ ಎಲ್ಲ ಕಡೆ ಹರಡಿ ಎಲ್ಲರೂ ಆನಂದದಿಂದ ಜೀವಿಸಲೆಂದು ಮೇಯರ್ ಅವರು ಹಾರೈಸುತ್ತಾ 2025 ಆಗಸ್ಟ್ 15ನೇ ದಿನವನ್ನು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಡೇ ಎಂದು ಘೋಷಿಸಿದರು. ಹಿರಿಯೂರಿನ ಮಹಾಮೈತ್ರಿ ಪತ್ರಿಜಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಕಾರ್ಯಾಗಾರ ಮತ್ತು ಹುಣ್ಣಿಮೆ ಧ್ಯಾನ ಕಾರ್ಯಕ್ರಮ ನಡೆಯಲಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ಆದಿವಾಲದಲ್ಲಿರುವ ಮಹಾಮೈತ್ರಿ ಪತ್ರಿಜಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಸೆಪ್ಟೆಂಬರ್ 7 ಭಾನುವಾರದಂದು ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೆ ಧ್ಯಾನ ಕಾರ್ಯಾಗಾರ ಮತ್ತು ಹುಣ್ಣಿಮೆ ಧ್ಯಾನ ಕಾರ್ಯಕ್ರಮವನ್ನು ಆಚರಣೆಯಲ್ಲಿ ಆಧ್ಯಾತ್ಮಿಕತೆ, ಬಹಿರ್ಶುದ್ಧಿ, ಅಂತರ್ಸಿದ್ಧಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಉಚಿತವಾಗಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಮಾರ್ಗದರ್ಶಕರಾಗಿ ಹೊಸಪೇಟೆಯ ಪಿರಮಿಡ್ ಮಾಸ್ಟರ್ ಮತ್ತು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಟಿ ಹರಿಶಂಕರ್ ಅವರು ನಿರ್ವಹಿಸಲಿದ್ದಾರೆ. ಈ ಅದ್ಭುತ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನಿಗಳು ಪಾಲ್ಗೊಳ್ಳಬೇಕೆಂದು ವಿನಂತಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ಆದಿವಾಲ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇದೇ ಸೆಪ್ಟೆಂಬರ್ 7ನೇ ತಾರೀಕು 1 ದಿನದ ಉಚಿತ ಧ್ಯಾನ ಕಾರ್ಯಾಗಾರವನ್ನು ಶ್ರೀಯುತ ಟಿ ಹರಿಶಂಕರ್ ಸರ್, ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ನ ಅಧ್ಯಕ್ಷರು ನಡೆಸಿಕೊಡ್ತಾ ಇದ್ದು, ಆಚರಣೆಯಲ್ಲಿ ಆಧ್ಯಾತ್ಮಿಕತೆ, ಬಹಿರ್ಶುದ್ಧಿ, ಅಂತರ್ಸಿದ್ಧಿ ಶೀರ್ಷಿಕೆಯಲ್ಲಿ 1 ದಿನದ ಒಂದು ಧ್ಯಾನ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಸೆಪ್ಟೆಂಬರ್ 7ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಕಾರ್ಯಾಗಾರ ನಡೀತಾ ಇದ್ದು, ಹಾಗೆ ಆ ದಿನ ವಿಶೇಷವಾಗಿ ಹುಣ್ಣಿಮೆ ಧ್ಯಾನ ಮತ್ತು ಗ್ರಹಣ ಧ್ಯಾನವೂ ಸಹ ಇರುತ್ತೆ. ರಾತ್ರಿ 9ರಿಂದ 12 ಗಂಟೆಗೆ ವೀಣಾನಾದದೊಂದಿಗೆ. ಸೊ ಪ್ರತಿಯೊಬ್ಬರು ತಪ್ಪದೇ ಈ ಕಾರ್ಯಕ್ರಮಕ್ಕೆ, ಈ ಧ್ಯಾನ ಕಾರ್ಯಾಗಾರಕ್ಕೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ, ಸೊ ಅನ್ನದಾನಕ್ಕಾಗಿ QR ಕೋಡನ್ನು ಫ್ಲೈರಲ್ಲಿ ಹಾಕಿದ್ದೇವೆ. ಸೊ ಮತ್ತು ಹಾಗೆ ಈ ಲೊಕೇಶನ್ ಸ್ಕ್ಯಾನ್ ಮಾಡಿದ್ರೆ ಸೊ ಈ ಒಂದು ಸ್ಥಳಕ್ಕೆ ಎಲ್ಲರೂ ಸಹ ಸುಲಲಿತವಾಗಿ ಆಗಮಿಸ್ಬೋದು. ಪ್ರತಿಯೊಬ್ಬರು ಸಹ ಈ ಕಾರ್ಯಾಗಾರಕ್ಕೆ ಅಟೆಂಡ್ ಆಗಿ ಇದರ ಪ್ರಯೋಜನವನ್ನು ಪಡ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ, ಸೊ ಸರ್ವರಿಗೂ ಸ್ವಾಗತ, ಸುಸ್ವಾಗತ, ಧನ್ಯವಾದಗಳು. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಮೌನ ಮತ್ತು ಧ್ಯಾನ ಕಾರ್ಯಕ್ರಮ ನಡೆಯಲಿದೆ. ಮಹಾನ್ ಚೇತನ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮುಂಡರಗಿ ಪಟ್ಟಣದಲ್ಲಿ 11ನೇ ಮೌನ ಅನುಷ್ಠಾನ ಮಂಗಳವೆಂಬ ಶೀರ್ಷಿಕೆ ಅಡಿಯಲ್ಲಿ ಆಗಸ್ಟ್ 24ರಂದು ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಅಥಣಿ ಪಿರಮಿಡ್ ಮಾಸ್ಟರುಗಳಾದ ಶ್ರೀರಂಗಣ್ಣ ಮತ್ತು ಪಿರಮಿಡ್ ಮಾಸ್ಟರ್ ಕುಮಾರಿ ವಿಶಾಲಾಕ್ಷಿಯವರು ಭಾಗವಹಿಸಲಿದ್ದು, ಮೌನ ಮತ್ತು ಧ್ಯಾನದ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ.
ಈ ಅದ್ಭುತ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನಿಗಳು ಭಾಗವಹಿಸಬೇಕೆಂದು ಕೋರಲಾಗಿದೆ. ಕಾರ್ಯಕ್ರಮದ ನಂತರ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಆಗಸ್ಟ್ 17ರಂದು ಪಿರಮಿಡ್ ವ್ಯಾಲಿಯಲ್ಲಿ ಸ್ವರ್ಣಮಾಲಾ ಪತ್ರಿಯವರ ಉಪಸ್ಥಿತಿಯಲ್ಲಿ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ವತಿಯಿಂದ 6ನೇ ವರ್ಷದ ಬೃಹತ್ ಸಸ್ಯಾಹಾರ ಜಾಥಾದ ಪೂರ್ವ ಸಿದ್ಧತಾ ಸಭೆ ನಡೆಯಿತು. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಮತ್ತು ಸ್ವರ್ಣಮಾಲಾ ಪತ್ರಿಜಿ ಪರಿಣಿತ ಪತ್ರಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ 11 ದಿನಗಳ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಪಿರಮಿಡ್ ಮಾಸ್ಟರ್ ಶ್ರೀಮತಿ ಸುಮಂಗಳ ಸಾಲಿಮಠ ಮತ್ತು ತಂಡದವರು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ಈ ವರ್ಷ ನವೆಂಬರ್ 5ರಿಂದ 11ರವರೆಗೆ ಕೊಡಗು ಜಿಲ್ಲೆಯಾದ್ಯಂತ ನಡೆಯಲಿರುವ 6ನೇ ವರ್ಷದ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಮತ್ತು ಸಸಿ ನೆಡುವ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಆಗಸ್ಟ್ 17ರಂದು ಹಮ್ಮಿಕೊಳ್ಳಲಾಗಿತ್ತು. ಸ್ವರ್ಣಮಾಲಾ ಪತ್ರಿಯವರು ಜಾಥಾದ ಮೊದಲ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಈ ಬೃಹತ್ ಜಾಥಾ ಕಾರ್ಯಕ್ರಮದಲ್ಲಿ ಎಲ್ಲರೂ ತಪ್ಪದೇ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಟ್ರಸ್ಟ್ನ ಅಧ್ಯಕ್ಷರಾದ ಎವು ಸಿದ್ದಯ್ಯ ಸ್ವಾಮಿ, ಉಪಾಧ್ಯಕ್ಷರಾದ ಮುತ್ತಿನ ಜೈನ್ ರವರು, ಸಲಹೆಗಾರರಾದ ರಾಜಾರಾಮ್ ಅವರು ಮತ್ತು ರಜಿತಾ ಕೀರ್ತಿಯವರು, ಮಾಸ್ಟರ್ ಬಸವರಾಜ್ ಶಿರಟ್ಟಿ, ತಾಂತ್ರಿಕ ವರ್ಗದವರಾದ ವಿಸ್ಮಯ ಗಾಯತ್ರಿರವರು ಮತ್ತು ಇನ್ನಿತರ ಪಿರಮಿಡ್ ಮಾಸ್ಟರ್ಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಧಾರವಾಡದಲ್ಲಿ 3 ದಿನಗಳ ಉಚಿತ ಮೌನಧ್ಯಾನ ಮತ್ತು ಆತ್ಮಜ್ಞಾನ ಶಿಕ್ಷಣ ಶಿಬಿರ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಸೆಪ್ಟೆಂಬರ್ 5, 6 ಮತ್ತು 7ರಂದು ಧಾರವಾಡದಲ್ಲಿನ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಬ್ರಹ್ಮಶ್ರೀ ತಟವರ್ತಿ ವೀರರಾಘವರಾವ್ ಇವರಿಂದ 3 ದಿನಗಳ ಉಚಿತ ಮೌನಧ್ಯಾನ ಮತ್ತು ಆತ್ಮಜ್ಞಾನ ಶಿಕ್ಷಣ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಉಚಿತ ವಸತಿ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಪೂರ್ವ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಬೇಕು ಎಂದು ಮನವಿ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಳಗಾವಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪರಿಚಯಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ಆಗಸ್ಟ್ 13ರಂದು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಆನಾಪಾನಸತಿ ಧ್ಯಾನದ ಮಾಹಿತಿಯನ್ನು ಪ್ರಾಯೋಗಿಕವಾಗಿ ನೀಡಲಾಯಿತು. ಪಿರಮಿಡ್ ಮಾಸ್ಟರ್ ವಿಶಾಲಾಕ್ಷಿಯವರು ಧ್ಯಾನ ಹಾಗೂ ಪಿರಮಿಡ್ ಶಕ್ತಿಯ ಕುರಿತು ಹಲವು ಮಾಹಿತಿ ನೀಡಿದರು. ಪಿರಮಿಡ್ ಮಾಸ್ಟರ್ ಶ್ರೀ ಮಾರುತಿಯವರು ಕಾರ್ಯಕ್ರಮದ ಆಯೋಜನೆಯನ್ನು ವಹಿಸಿಕೊಂಡಿದ್ದರು. ಶಾಲೆಯಲ್ಲಿ ಪ್ರತಿದಿನ 2 ತಾಸು ಮಕ್ಕಳಿಗೆ ಧ್ಯಾನ ಮಾಡಿಸಲಾಗುವುದು ಎಂದು ಶಾಲೆಯ ಮುಖ್ಯೋಪಾಧ್ಯಾಯರು ಸಂತಸದಿಂದ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ಯಾನ ಕಾರ್ಯಕ್ರಮ ನಡೆಯಿತು. ಪತ್ರಿಜಿ ಮೆಡಿಟೇಷನ್ ಚಾನೆಲ್ ಮಾರ್ಗದರ್ಶನದಲ್ಲಿ ಸತ್ಯಮೇವ ಜಯತೆ ಎಂಬ ಸಂಗೀತ ನಾದದೊಂದಿಗೆ ಧ್ಯಾನ ಯಜ್ಞದ ಪ್ರಯುಕ್ತ ತುಮಕೂರಿನಲ್ಲಿರುವ ವಿವಿಧ ಶಾಲೆಗಳಲ್ಲಿ ಧ್ಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ತುಮಕೂರಿನ ವಿವೇಕಾನಂದ ಶಾಲೆಯಲ್ಲಿ ಶ್ರೀಯುತ ಶಿವಕುಮಾರ್ ಮತ್ತು ಶ್ರೀಯುತ ಸಂದೀಪ್ ಅವರ ನೇತೃತ್ವದಲ್ಲಿ ಧ್ಯಾನ ತರಗತಿಗಳನ್ನು ನಡೆಸಿಕೊಳ್ಳಲಾಯಿತು. ವಿದ್ಯಾರ್ಥಿಗಳು ಧ್ಯಾನ ಅಭ್ಯಾಸ ಮಾಡುವುದರಿಂದ ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ನಿಮ್ಮಲ್ಲಿನ ಬದಲಾವಣೆಗಳನ್ನು ನೀತಿ ಕಂಡುಕೊಳ್ಳಬಹುದೆಂದು ವಿದ್ಯಾರ್ಥಿಗಳಿಗೆ ಧ್ಯಾನದ ಹಲವು ಮಾಹಿತಿಗಳನ್ನು ನೀಡಿದರು. ಬೆಳಗಾವಿ ಜಿಲ್ಲೆಯ ಕೊಡ್ಲಿವಾಡ ಗ್ರಾಮದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಕೊಡ್ಲಿವಾಡ ಗ್ರಾಮದಲ್ಲಿ ಶ್ರೀ ಬೀರೇಶ್ವರ ಧ್ಯಾನ ಕೇಂದ್ರ ಮತ್ತು ಕರಿಯಮ್ಮ ದೇವಿ ಬಯಲು ಧ್ಯಾನ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ 41 ದಿನಗಳ ಮಂಡಲ ಧ್ಯಾನ ಹಾಗೂ 2 ವರ್ಷಗಳಿಂದ ನಿರಂತರವಾಗಿ ಪ್ರತಿನಿತ್ಯ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮದ ಸಂಭ್ರಮವನ್ನು ಆಗಸ್ಟ್ 21ರಂದು ಆಯೋಜಿಸಲಾಗಿತ್ತು. ಶ್ರಾವಣ ತಿಂಗಳ ಮಂಡಲ ಧ್ಯಾನ ವಿಶೇಷ ಧ್ಯಾನ ಕಾರ್ಯಕ್ರಮ ಎಂಬ ಶೀರ್ಷಿಕೆ ಅಡಿಯಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಆನಾಪಾನಸತಿ ಧ್ಯಾನ ಅಭಿಯಾನ ನಡೆಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐನಾಪುರದಲ್ಲಿ ವಿದ್ಯಾರ್ಥಿಗಳಿಗೆ ಧ್ಯಾನ ಕಾರ್ಯಕ್ರಮವನ್ನು ಪಿರಮಿಡ್ ಮಾಸ್ಟರ್ ವಿಶಾಲಾಕ್ಷಿ ಅಥಣಿಯವರು ಆಗಸ್ಟ್ 16ರಂದು ಅಲ್ಪಸಂಖ್ಯಾತರ ಅನುದಾನಿತ ಶಾಲೆಯಲ್ಲಿ ಮುರಾರ್ಜಿ ದೇಸಾಯಿ ಪ್ರಾಥಮಿಕ ಹಾಗೂ ಪ್ರೌಢ ವಸತಿ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮಾಡಿಸಿದರು. ಪ್ರಾಯೋಗಿಕವಾಗಿ ಧ್ಯಾನ ಮಾಡಿಸುವುದರ ಮೂಲಕ ಧ್ಯಾನದ ಹಲವು ಪ್ರಯೋಜನಗಳು, ಪಿರಮಿಡ್ ಶಕ್ತಿ ಮತ್ತು ಲಾಭಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಯಿತು. ಈ ಕಾರ್ಯಕ್ರಮದ ಆಯೋಜನೆಯನ್ನು ಪಿರಮಿಡ್ ಮಾಸ್ಟರ್ ಶಿವಣ್ಣನವರು ಮಾಡಿದ್ದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.